ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಜೋರಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಭೀಕರ ಯುದ್ಧ ಭುಗಿಲೇಳ್ತಾ ಇದ್ದು ಬಾಂಬ್ಗಳ ಸುರಿಮಳೆ ಆಗ್ತಾ ಇದೆ. ಸಂಧಾನ ಸಭೆ ವಿಫಲವಾದ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹರ್ಮುಜ್ ಜಲಮಾರ್ಗವನ್ನು ಬಂದ್ ಮಾಡಲಾಗಿದೆ. ಇರಾನ್ ಹಿಡಿತದಲ್ಲಿರೋ ಹರ್ಮುಜ್ ಜಲಮಾರ್ಗಕ್ಕೆ ಯಾವ ಹಡಗುಗಳು ಹೋಗದಂತೆ ಅಮೆರಿಕ ನೌಕಾಪಡೆ ತಡೀತಾ ಇವೆ. ಬಾಂಬ್ ಹಾಕಲ್ಲ, ಕ್ಷಿಪಣಿ ಹಾರಿಸಲ್ಲ, ಅಪ್ಪಿತಪ್ಪಿ ಇರಾನ್ ಅಮೆರಿಕ ನೌಕಾಪಡೆ ಮೇಲೆ ದಾಳಿ ಮಾಡಿದ್ರೆ ಸರ್ವನಾಶ ಮಾಡದೆ ಮಾತ್ರ ಸುಮ್ಮನಿರಲ್ಲ ಅಂತ ಟ್ರಂಪ್ ಮೈಂಡ್ ಗೇಮ್ ಶುರು ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣ ಸೋಷಿಯಲ್ ಟ್ರುತ್ನಲ್ಲಿ ಟ್ರಂಪ್ ತನ್ನೆಲ್ಲಾ ಹೊಸ ಪ್ಲಾನ್ಗಳ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ. ಶಾಂತಿ ಸಂಧಾನ ಸಭೆ ಆಯೋಜಿಸಿದ್ದ ಪಾಕಿಸ್ತಾನಕ್ಕೂ ಟ್ರಂಪ್ ಶಹಬಾಜ್ಗಿರಿ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಅಜೀಂ ಮುನೀರ್ ಮತ್ತು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಇರಾನ್ ಮೇಲೆ ಅವರು ದಯೆ ತೋರಿಸಿ ಅಂತ ಹೇಳಿ ಸಂಧಾನ ಕರೆದಿದ್ರು. ಆದರೆ ಇರಾನ್ ಮೊಂಡಾಟ ಮಾಡ್ತಾ ಇದೆ. ಪಾಕಿಸ್ತಾನದ ಸಮರ್ಥ ನಾಯಕತ್ವದಿಂದ ಇಸ್ಲಾಮಾಬಾದ್ನಲ್ಲಿ ಸಭೆಯೂ ಸುಸೂತ್ರವಾಗಿ ಆಯಿತು. ಆದರೆ ಇರಾನ್ ನಮ್ಮ ಷರತ್ತುಗಳನ್ನು ಒಪ್ಪದೆ ತಪ್ಪು ಮಾಡ್ತಾ ಇದೆ. ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಭಯಾನಕ ಯುದ್ಧವೇ ಆಗ್ತಾ ಇತ್ತು. ಭಾರತ ಪಾಕಿಸ್ತಾನದ ಮಧ್ಯೆ ನ್ಯೂಕ್ಲಿಯರ್ ದಾಳಿ ಆಗ್ಬಿಡ್ತಾ ಇತ್ತು. ಆದರೆ ನಾನು ಇಬ್ಬರನ್ನು ತಡೆದು ನಿಲ್ಲಿಸಿ 3-5 ಕೋಟಿ ಜನರ ಜೀವಗಳನ್ನು ಉಳಿಸಿದೆ. ಅದಕ್ಕೆ ನನಗೆ ಪಾಕಿಸ್ತಾನದವರು ನಿರಂತರವಾಗಿ ಧನ್ಯವಾದ ಹೇಳ್ತಾ ಇದ್ದಾರೆ. ಪಾಕಿಸ್ತಾನದವರು ನಾನು ಯುದ್ಧ ನಿಲ್ಲಿಸಿದೆ ಅಂತ ಕೃತಜ್ಞತೆ ಸಲ್ಲಿಸಿರೋದನ್ನ ಕೇಳೋಕೆ ನನಗೆ ಖುಷಿ ಆಗುತ್ತೆ. ನಾನು ಯಾವಾಗಲೂ ಹೊಗಳಿಕೆಯನ್ನ ಕೇಳಲು ಇಷ್ಟಪಡ್ತೀನಿ ಅಂತ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಲೆಬನಾನ್ ಮೇಲೆ ಇಸ್ರೇಲ್ ವಾಯುದಾಳಿ ಮಾಡಿದ್ದು 4 ಜನರನ್ನ ಕೊಂದು ಹಾಕಿದೆ. ಸುಮಾರು 5-6 ಜನಕ್ಕೆ ಗಾಯ ಆಗಿದೆ. ಈ ಬಗ್ಗೆ ಅಲ್ಲಿನ ಆರೋಗ್ಯ ಸಚಿವರು ಮಾಹಿತಿ ಕೊಟ್ಟಿದ್ದಾರೆ. ಅಮೆರಿಕ ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡ್ತಾ ಇದ್ದಂತೆ ಮತ್ತೆ ಸಮಸ್ಯೆ ಉದ್ಭವಿಸಿದೆ. ಕಚ್ಚಾ ತೈಲದ ಬೆಲೆ ದಿಢೀರ್ ಗಗನಕ್ಕೆ ಏರಿಕೆ ಆಗಿದೆ. ಅಮೆರಿಕದ ಕಚ್ಚಾ ತೈಲದ ಬೆಲೆ %8 ಏರಿಕೆ ಕಂಡು ಪ್ರತಿ ಬ್ಯಾರೆಲ್ಗೆ $104.24 ಏರಿಕೆ ಆಗಿದೆ. ಇನ್ನು ಕದನ ವಿರಾಮ ಘೋಷಣೆ ಆಗಿದಾಗ ಕಚ್ಚಾ ತೈಲದ ಬೆಲೆ ಇಳಿಕೆ ಆಗಿತ್ತು. ಇನ್ನು ಇರಾನ್ ಅಮೆರಿಕ ಯುದ್ಧಕ್ಕೂ ಮುನ್ನ ಪ್ರತಿ ಬ್ಯಾರೆಲ್ಗೆ $70ನಷ್ಟಿದ್ದ ಬೆಲೆ ಏಕಾಏಕಿ $119ಗೆ ಏರಿಕೆ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕೊಲ್ಲಿ ಕಾಳಗದಿಂದ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಬೇಸಿಗೆಯಲ್ಲಿ ಕಲ್ಲಂಗಡಿ ಹಣ್ಣು ಬೆಳೆದು ಭರ್ಜರಿ ಲಾಭದ ಕನಸು ಕಂಡಿದ್ದ ಗದಗ್ನ ರೈತರು ಕಂಗಾಲಾಗಿದ್ದಾರೆ. 3 ಎಕರೆಯಲ್ಲಿ ಕಲ್ಲಂಗಡಿ ಬೆಳೆದಿದ್ದ ಗದಗ ತಾಲೂಕಿನ ಬಿಂಕದ ಕಟ್ಟಿ ಗ್ರಾಮದ ಅನ್ನದಾತರು ಸಂಕಷ್ಟದಲ್ಲಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೂ ಹಣ್ಣಿನ ದರ ಪಾತಾಳಕ್ಕೆ ಕುಸಿದಿದೆ ಅಂತ ರೈತರು ಗೋಳಾಡಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧದಿಂದ ಕರುನಾಡ ಮಂದಿ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಅಲ್ಲಿ ಘೋರ ಯುದ್ಧ ನಡೀತಾ ಇದೆ. ಆದರೆ ಅದರ ಬಿಸಿ ಯಾದಗಿರಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕ್ಯಾಂಟೀನ್ಗೂ ತಟ್ಟಿದೆ. LPG ಗ್ಯಾಸ್ ಇಲ್ಲದೆ ಬಾಣಂತಿಯರೇ ಪರದಾಡುವಂತಾಗಿದೆ. ಬಾಣಂತಿಯರಿಗೆ ಉಪ್ಪಿಟ್ಟು, ನುಚ್ಚು, ಗಂಜಿ, ಬಿಸಿ ನೀರು ಬೇಕಾಗುತ್ತೆ. ಆದರೆ ಗ್ಯಾಸ್ ಕೊರತೆಯಿಂದ ಯಾವುದೂ ಸಕಾಲಕ್ಕೆ ಸಿಗ್ತಾ ಇಲ್ಲ. ಇದರಿಂದ ಆರೋಗ್ಯ ಏರುಪೇರಾಗೋ ಸಾಧ್ಯತೆ ಇದೆ. ಬೈ ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ಸಚಿವ ಸಂಪುಟ ಪುನರ್ರಚನೆಗೆ ಒತ್ತಡ ಜೋರಾಗಿದೆ. ಜೂನಿಯರ್ MLAಗಳ ಬಳಿಕ ಸೀನಿಯರ್ MLAಗಳು ದೆಹಲಿಗೆ ತೆರಳಿದ್ದಾರೆ. ನಾಯಕತ್ವ ವಿಚಾರ ನಮಗೆ ಬೇಡ, ಸಂಪುಟ ರಚನೆ ವೇಳೆ ಆದ ಮಾತಿನಂತೆ ನಮಗೆ ಸಚಿವ ಸ್ಥಾನ ಕೊಟ್ಬಿಡಿ ಅಂತ ದೆಹಲಿ ದಂಗಲ್ ನಡೆಸಿದ್ದಾರೆ. ಈಗಾಗಲೇ 8 ಜನ ಶಾಸಕರು ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಆನೇಕಲ್ ಶಾಸಕ ಶಿವಣ್ಣ, ಶಿರಾ ಶಾಸಕ TB ಜಯಚಂದ್ರ, ಬಂಗಾರಪೇಟೆ ಶಾಸಕ SN ನಾರಾಯಣಸ್ವಾಮಿ, ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ 8 ಮಂದಿ ದೆಹಲಿಯಲ್ಲಿ ಬಿಡಾರ ಹೂಡಿದ್ದಾರೆ. ಇವತ್ತು ಬೆಳಗ್ಗೆ ಮತ್ತೆ 4 ಜನ ಶಾಸಕರು ದೆಹಲಿಗೆ ಹೊರಡೋಕೆ ಟಿಕೆಟ್ ಬುಕ್ ಮಾಡಿದಾರಂತೆ. ಭದ್ರಾವತಿ ಶಾಸಕ BK ಸಂಗಮೇಶ್, ಅಥಣಿ ಶಾಸಕ ಲಕ್ಷ್ಮಣ ಸವದಿ, ರೋಣ ಶಾಸಕ GS ಪಾಟೀಲ್, ಬಾಗೇಪಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ದೆಹಲಿಗೆ ಹಾರೋದು ಫೈನಲ್ ಆಗಿದೆ. ಸಚಿವ ಸ್ಥಾನಕ್ಕಾಗಿ ಹಿರಿಯ ಕಾಂಗ್ರೆಸ್ ಶಾಸಕರು ದೆಹಲಿಯತ್ತ ಮುಖ ಮಾಡಿದ್ರೆ DKಶಿ ಬಣದ ಶಾಸಕರು ನಿಗಾ ವಹಿಸಿದ್ದಾರೆ. ತಾವು ದೆಹಲಿಗೆ ತೆರಳೋಕೆ ಪ್ಲಾನ್ ಮಾಡಿದ್ದಾರೆ. ನಾಳೆ ಅಂಬೇಡ್ಕರ್ ಜಯಂತಿ ಮುಗಿಸಿ ದೆಹಲಿಗೆ ಹೋಗೋಕೆ ಚಿಂತನೆ ನಡೆಸಿದ್ದಾರೆ. DKಶಿ ಬಣದಲ್ಲಿ ಗುರುತಿಸಿಕೊಂಡಿರೋ ಶಾಸಕ HC ಬಾಲಕೃಷ್ಣ, NA ಹ್ಯಾರಿಸ್, ಯಶವಂತರಾಯಗೌಡ ಪಾಟೀಲ್, ಲಕ್ಷ್ಮಣ ಸವದಿ ಸೇರಿ ಹಲವು ಶಾಸಕರು ಮಂತ್ರಿ ಸ್ಥಾನದ ಪ್ರಬಲ ರೇಸ್ನಲ್ಲಿದ್ದಾರೆ. ಆದರೆ ನಾಯಕತ್ವದ ತೀರ್ಮಾನ ಆಗದೆ ಸಂಪುಟ ಪುನರ್ರಚನೆ ಸಾಧ್ಯ ಇಲ್ಲ ಅಂತಲೂ ಒಂದ್ ಕಡೆ ಅಭಿಪ್ರಾಯ ಮೂಡಿದೆ. ಕಾದು ನೋಡೋ ತಂತ್ರಕ್ಕೆ ಕೆಲ ಶಾಸಕರು ಮುಂದಾಗಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಶಾಸಕರು ದೆಹಲಿ ಯಾತ್ರೆ ವಿಚಾರವಾಗಿ ಚಿಕ್ಕಮಗಳೂರಿನ NR ಪುರ ಪಟ್ಟಣದಲ್ಲಿ CM ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೆಹಲಿಗೆ ಹೋದ್ರೆ ತಪ್ಪೇನು, ಸಚಿವ ಸಂಪುಟ ಪುನರ್ರಚನೆ ಮಾಡೋ ಚರ್ಚೆ ಮಾಡಿದೀವಿ. ಆದರೆ ಉಪಚುನಾವಣೆ ಇದ್ದಿದ್ರಿಂದ ಪುನರ್ರಚನೆ ವಿಳಂಬ ಆಗಿದೆ. ಯಾವುದೇ ತಂಟೆ ತಕರಾರಿಲ್ಲ, ಶಾಸಕರು ಹೋಗ್ಲಿ ಬಿಡಿ ಅಂದ್ರು.
ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಹಾಗೂ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮಧ್ಯೆ ಮಾತಿನ ಯುದ್ಧ ಶುರುವಾದಂತಿದೆ. ಲಕ್ಷ್ಮಣ ಸವದಿಯನ್ನ ಬಿಜೆಪಿಗೆ ವಾಪಸ್ ಕರ್ಕೊಳ್ಳಲ್ಲ ಅಂತ ಹೇಳಿದ್ದ ರಮೇಶ್ ಜಾರಕಿಹೊಳಿ ಮಾತಿಗೆ ಸವದಿ ತಿರುಗೇಟ್ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಸವದಿ, ಅವರಿಗೆ ಮಾಡೋ ಕೆಲಸ ಇಲ್ಲ, ರಮೇಶ್ ಜಾರಕಿಹೊಳಿ ಜೆಡಿಎಸ್ ಸೇರೋ ಚಿಂತನೆಯಲ್ಲಿದ್ದಾರೆ ಅಂತ ಕಿಡಿಕಾರಿದ್ರು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಟಿಕೆಟ್ ವಿಚಾರದಿಂದ ಶುರುವಾಗಿರೋ ಭಿನ್ನಮತ ದಿನೇ ದಿನೇ ತೀವ್ರ ಆಗ್ತಾ ಇದೆ. ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ನೀಡಿದ್ದ ರಾಜೀನಾಮೆಯನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಅಂಗೀಕರಿಸಿದ್ದಾರೆ. ಅಲ್ಲದೆ ಅಲ್ಪಸಂಖ್ಯಾತರ ಘಟಕವನ್ನೇ ವಿಸರ್ಜನೆ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ದಕ್ಷಿಣದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಮೇಲೂ ಶಿಸ್ತು ಕ್ರಮದ ತೂಗುಗತಿ ನೇತಾಡ್ತಾ ಇದೆ. ಇವತ್ತು ನಜೀರ್ ಹುಸೇನ್ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಲಿದ್ದಾರೆ ಎನ್ನಲಾಗ್ತಾ ಇದೆ. ಶಿಸ್ತು ಕ್ರಮ ಸೂಚನೆ ಹಿನ್ನೆಲೆ ಕೋಲಾರದಲ್ಲಿ ನಜೀರ್ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಈ ಬಗ್ಗೆ ಚಿಕ್ಕಮಗಳೂರಿನ ಕೆಆರ್ಪುರದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜೀನಾಮೆ ಇನ್ನೂ ಕೊಟ್ಟಿಲ್ಲ, ಕೊಡಬಹುದು ಅನ್ಕೊಂಡಿದ್ದೀನಿ, ವರದಿ ಮೇಲೆ ಕ್ರಮ ಕೈಗೊಳ್ತಾರೆ, ಒಂದ್ ವೇಳೆ ತಲೆದಂಡ ಆದ್ರೆ ನಾವೇನ್ ಸೋಲ್ತೀವಾ ಅಂತ ಪ್ರಶ್ನೆ ಮಾಡಿದ್ರು. ಮುಂಬರೋ ಚುನಾವಣೆ ದೃಷ್ಟಿಯಿಂದ ಜೆಡಿಎಸ್ ದಳಪತಿಗಳ ಪರ ಬಿಜೆಪಿ ಹೈಕಮಾಂಡ್ ಒಲವು ತೋರಿದೆ. ಮತ್ತೊಮ್ಮೆ ದೇವೇಗೌಡರ ರಾಜ್ಯಸಭೆ ಪ್ರವೇಶಕ್ಕೆ ಹೈಕಮಾಂಡ್ ಆಸಕ್ತಿ ತೋರಿದ್ದು, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ದೇವೇಗೌಡರ ಮೇಲೆ ಆಸಕ್ತಿ ತೋರಿದ್ದಾರೆ. ಮುಂಬರೋ ಚುನಾವಣೆಯಲ್ಲಿ ಪಕ್ಷ ಅಧಿಕಾರಕ್ಕೆ ಬರೋಕೆ ದಳಪತಿಗಳ ನೆರವು ಬೇಕಾಗಿದೆ. ಅಲ್ಲದೆ ರಾಜ್ಯ ಬಿಜೆಪಿ ನಾಯಕರಿಗಿಂತಲೂ ಕುಮಾರಸ್ವಾಮಿ ಹಿರಿಯ ಲೀಡರ್, 2 ಬಾರಿ ಸಿಎಂ ಆಗಿ ಮತ್ತೊಮ್ಮೆ ಜನರ ವಿಶ್ವಾಸ ಗಳಿಸೋ ನಂಬಿಕೆ ಇದೆ. ಹೀಗಾಗಿ ನಾಯಕರ ವಿರೋಧದ ನಡುವೆಯೂ ದೇವೇಗೌಡರಿಗೆ ವರಿಷ್ಠರು ಮಣೆ ಹಾಕೋ ಸಾಧ್ಯತೆ ಇದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಬಿಜೆಪಿ ಉಚ್ಚಾಟಿತ ಶಾಸಕ ಎಸ್.ಟಿ. ಸೋಮಶೇಖರ್ ವಾಗ್ದಾಳಿ ನಡೆಸಿದ್ರು. ಸ್ವಂತ ಹಿತಾಸಕ್ತಿಗಾಗಿ ಮುಖ್ಯಮಂತ್ರಿ ಆದವರು ಕುಮಾರಸ್ವಾಮಿ. ನೀವು ಸಿಎಂ ಆಗಿದಾಗ ತಾಜ್, ವೆಸ್ಟ್ ಸೈಡ್, ವೆಸ್ಟ್ ಎಂಡ್ ಬಿಟ್ಟು ಕದಲ್ತಾ ಇರಲಿಲ್ಲ. ವಿಧಾನಸೌಧದಲ್ಲೋ ಕೃಷ್ಣಾದಲ್ಲೋ ಕುಳಿತುಕೊಂಡು ಶಾಸಕರ ಹಾಗೂ ಜನಸಾಮಾನ್ಯರ ಕಷ್ಟ ಸುಖ ಕೇಳಲಿಲ್ಲ. ಆದರೆ ನಾನು ಜನರ ಅಭಿವೃದ್ಧಿಗೆ ಸೇವೆ ಮಾಡಿದ್ದೇನೆ. 5 ವರ್ಷಕ್ಕೆ ಬರೋ ಸೋಮಶೇಖರ್ ನಾನಲ್ಲ ಅಂತ ಗುಡುಗಿದ್ರು. ಬಿಜೆಪಿ ಹಾಗೂ ಆರ್ಎಸ್ಎಸ್ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನೀಡಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಮೊಕದ್ದಮೆ ದಾಖಲಿಸಿ ಬಂಧಿಸುವಂತೆ ಬಿಜೆಪಿ ಮುಖಂಡರು ಚಾಮರಾಜನಗರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಿಗೆ ದೂರು ಕೊಟ್ಟಿದ್ದಾರೆ. ಚಾಮರಾಜನಗರ, ಗುಂಡ್ಲುಪೇಟೆ, ಸಂತೆಮಾರಹಳ್ಳಿ, ಹನೂರು ಠಾಣೆಗಳಿಗೆ ದೂರು ಕೊಡಲಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಚೋದನಕಾರಿ ಹೇಳಿಕೆ ನೀಡಿದ್ದು, ಸಮುದಾಯಗಳ ನಡುವೆ ಬೆಂಕಿ ಹಚ್ಚಿ ಅಶಾಂತಿ ಉಂಟು ಮಾಡೋ ಕೆಲಸ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ನಟಿ ರಮ್ಯಾ ವಿರುದ್ಧ ಅಶ್ಲೀಲ ಕಾಮೆಂಟ್ಸ್ ಹಾಕಿದ್ದ ಪ್ರಕರಣ ಸಂಬಂಧ ಆರೋಪಿಗಳ ಪತ್ತೆಗೆ ಎಸಿಜೆಎಂ ಕೋರ್ಟ್ ಸೂಚಿಸಿದೆ. 43 ಜನ ಆರೋಪಿಗಳಲ್ಲಿ 14 ಮಂದಿ ಆರೋಪಿಗಳನ್ನು ಬಂಧಿಸಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿತ್ತು. ಇದೀಗ ಉಳಿದ 29 ಮಂದಿ ಆರೋಪಿಗಳ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ಅಕೌಂಟ್ಗಳ ಪತ್ತೆ ಜೊತೆಗೆ ಐಪಿ ಅಡ್ರೆಸ್ ಮೂಲಕ ಆರೋಪಿಗಳನ್ನು ಪತ್ತೆ ಹಚ್ಚೋಕೆ ಸಿಸಿಬಿ ಪೊಲೀಸರು ಸಜ್ಜಾಗಿದ್ದಾರೆ. ಕೋಲಾರ ಜಿಲ್ಲೆ ಮಾಲೂರಿನಲ್ಲಿ ಮತ್ತೆ ಬ್ಯಾನರ್ ಗಲಾಟೆ ಜೋರಾಗಿದೆ. ಮಾಲೂರು ನಗರದ ಹೊಸ ಬಸ್ ನಿಲ್ದಾಣ ಬಳಿ ಬಿಜೆಪಿ ಮುಖಂಡ ಪ್ರದೀಪ್ ರೆಡ್ಡಿ ಅಳವಡಿಸಿದ ಬ್ಯಾನರ್ ಹರಿದು ಹಾಕಿರೋ ಆರೋಪ ಕೇಳಿಬಂದಿದೆ. ಮಾಲೂರಿನ ಹೂವಿನ ಕರಗೋತ್ಸವ ಹಾಗೂ ಸಿಡಿ ಉತ್ಸವ ಶುಭ ಕೋರಿ ಹಾಕಿದ್ದ ಬ್ಯಾನರ್ ಕಿತ್ತಾಕಿ ಕಾಂಗ್ರೆಸ್ನವರು ಬೇರೆ ಬ್ಯಾನರ್ ಹಾಕಿದ್ರಂತೆ. ಇದರಿಂದ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರು ಪರಸ್ಪರ ಕೈ ಮಿಲಾಯಿಸಲು ಮುಂದಾಗಿದ್ರು. ಅನುಮತಿ ಇಲ್ಲದೆ ಎರಡೂ ಪಕ್ಷದವರು ಬ್ಯಾನರ್ ಹಾಕಿದ್ದಲ್ಲದೆ ಕಿತ್ತಾಡಿಕೊಂಡಿರುವುದು ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡುವಂತ ಸ್ಥಿತಿ ನಿರ್ಮಾಣ ಮಾಡಿದೆ. ಇನ್ನು ಘಟನಾ ಸ್ಥಳಕ್ಕೆ ಶಾಸಕ ಕೆವೈ ನಂಜೇಗೌಡ ಭೇಟಿ ನೀಡಿ ಕಾಂಗ್ರೆಸ್ ಮುಖಂಡರು ಹಾಗೂ ಅಡಿಷನಲ್ ಎಸ್ಪಿ ರವಿಶಂಕರ್ ಜೊತೆ ಮಾತುಕತೆ ನಡೆಸಿದರು. ಯುವಕನೊಬ್ಬನನ್ನ ಕಿಡ್ನಾಪ್ ಮಾಡಿ ಮಂಗಳಮುಖಿ ವೇಷ ಹಾಕಿಸಿ ಕಲೆಕ್ಷನ್ಸ್ ಹಾಗೂ ಸೆಕ್ಸ್ ವರ್ಕ್ಗೆ ಬಳಸಿರೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಆಘಾತಕಾರಿ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ನಂಜನಗೂಡು ತ್ಯಾಗರಾಜ ಕಾಲೋನಿಯ ಅನಿಲ್ ಕುಮಾರ್ ಅಲಿಯಾಸ್ ಅಕ್ಷತಾ ಎಂಬ ಯುವಕನನ್ನ ಮಂಗಳೂರು ಮೂಲದ ಅನಿತಾ ಎಂಬ ಮಂಗಳಮುಖಿ ಮತ್ತು ತಂಡ 4 ತಿಂಗಳ ಹಿಂದೆ ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದ ಬಳಿ ಕಿಡ್ನಾಪ್ ಮಾಡಿದಾಗಿ ಆರೋಪ ಮಾಡಲಾಗಿದೆ. ಬಳಿಕ ಬಲವಂತವಾಗಿ ಸೀರೆ ಉಡಿಸಿ ಆಭರಣ ತೊಡಿಸಿ ಬೀದಿಗಳಲ್ಲಿ ಕಲೆಕ್ಷನ್ ಮಾಡೋಕೆ ಬಿಟ್ಟಿದ್ದಾರೆ. ದಿನಕ್ಕೆ 2 ರಿಂದ 3 ಸಾವಿರ ರೂಪಾಯಿ ವಸೂಲಿ ಮಾಡಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ಜೊತೆಗೆ ರೀಲ್ಸ್ ತಯಾರಿಸಿ ಸಾಮಾಜಿಕ ಜಾಲತಾಣಗಳಲ್ಲೂ ಅಪ್ಲೋಡ್ ಮಾಡಿದಾರಂತೆ. ಮಂಗಳೂರು ಹಾಗೂ ಕೇರಳ ಭಾಗಗಳಲ್ಲಿ ಸೆಕ್ಸ್ ವರ್ಕ್ಗೂ ಬಳಸಿಕೊಂಡಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖ ಆಗಿದೆ. ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕೆಳದಿ ದೇವಸ್ಥಾನದಲ್ಲಿ ಮೂಲ ಸೌಕರ್ಯಗಳಿಲ್ಲದೆ ಪರದಾಡುವ ಸ್ಥಿತಿ ಇದೆ. ರಾಜ್ಯದ ಪ್ರಸಿದ್ಧ ಪ್ರವಾಸೋದ್ಯಮ ತಾಣಗಳಲ್ಲಿ ಕೆಳದಿ ಕ್ಷೇತ್ರ ಕೂಡ ಒಂದು. ಕೆಳದಿ ನಾಯಕರ ಮೊದಲ ರಾಜಧಾನಿಯಾದ ಈ ಜಾಗದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ.
ಪ್ರತಿದಿನ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಭೇಟಿ ಕೊಡ್ತಾರೆ. ಆದರೆ ಕುಡಿಯೋಕೆ ನೀರಿಲ್ಲ, ಶೌಚಾಲಯಗಳಿಲ್ಲದೆ ಪರದಾಡುವಂತಾಗಿದೆ. ಇದರಿಂದ ಪ್ರವಾಸೋದ್ಯಮ ಅಲ್ಲದೆ ಸ್ಥಳೀಯ ಆರ್ಥಿಕ ವಹಿವಾಟಿಗೂ ಧಕ್ಕೆ ಉಂಟಾಗಿದ್ದು, ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಪ್ರವಾಸೋದ್ಯಮ ಕುಂಠಿತ ಆಗೋ ಆತಂಕ ಎದುರಾಗಿದೆ. ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಜೊತೆ ಇಲಿಗಳ ಕಾಟ ಜಾಸ್ತಿ ಆಗಿದೆ. HAL 2ನೇ ಹಂತದ 3ನೇ ಕ್ರಾಸ್ ರಸ್ತೆಯಲ್ಲಿ ರಾಶಿ ಇಲಿಗಳು ಕಂಡು ಬಂದಿವೆ. ನೂರಾರು ಇಲಿಗಳ ರಾಶಿ ಕಂಡು ಜನ ದಂಗಾಗಿದ್ದಾರೆ. ಇಲಿಗಳ ವಿಡಿಯೋ ಮಾಡಿ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟರೂ ಯಾವುದೇ ಪ್ರಯೋಜನ ಆಗಿಲ್ಲ. ರಾತ್ರಿ ಆಗ್ತಾ ಇದ್ದಂತೆ ರಸ್ತೆ ತುಂಬ ಇಲಿ ಓಡಾಟದಿಂದ ಜನರಲ್ಲಿ ಆತಂಕ ಮೂಡಿದೆ. ರಾಜಧಾನಿ ಬೆಂಗಳೂರಲ್ಲಿ ಬೀದಿ ನಾಯಿಗಳನ್ನು ಬಲವಂತವಾಗಿ ಸ್ಥಳಾಂತರ ಮಾಡಲಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಯಾಂಡಲ್ವುಡ್ ನಟಿ ರಮ್ಯಾ ಕಣ್ಣೀರು ಹಾಕಿದ್ದಾರೆ. ಈ ಬೆನ್ನಲ್ಲೇ ನಟಿ ಐಂದ್ರಿತಾ ರೈ ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. DRDO ಲೇಔಟ್ನಲ್ಲಿ ಬೀದಿ ನಾಯಿಗಳ ಮೇಲಿನ ಕ್ರೌರ್ಯವನ್ನು ನಟಿ ಐಂದ್ರಿತಾ ಖಂಡಿಸಿದ್ದಾರೆ. ಬೀದಿ ನಾಯಿಗಳ ಮೇಲೆ ಅನ್ಯಾಯ ನಡೀತಾ ಇದೆ, ಲೊಕೇಶನ್ ಹೆಸರಲ್ಲಿ ನಾಯಿಗಳ ಮೇಲೆ ಕ್ರೌರ್ಯ ಹೆಚ್ಚುತ್ತಾ ಇದೆ ಹೀಗಂತ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಟಿ ರಮ್ಯಾಗೆ ಧನ್ಯವಾದ ತಿಳಿಸಿದರು. ಗದಗದ ಗಂಗಾಪುರ, ಕೋರ್ಲಹಳ್ಳಿ, ಸಿಂಗಟಾಲೂರು ಗ್ರಾಮದ ಬಳಿ ತುಂಗಭದ್ರಾ ನದಿಯಲ್ಲಿ ಅಕ್ರಮ ಮರಳು ದಂಧೆಗೆ ಬಳಸಿದ್ದ ಟ್ರ್ಯಾಕ್ಟರ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮುಂಡರಗಿ PSI ಚೆನ್ನಯ್ಯ ದೇವರ ನೇತೃತ್ವದಲ್ಲಿ ದಾಳಿ ಮಾಡಿ ಸುಮಾರು 5ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳನ್ನು ಸೀಸ್ ಮಾಡಿದ್ದಾರೆ. ಅಕ್ರಮ ಮರಳು ದಂಧೆಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಪೊಲೀಸ್ ಕಠಿಣ ಕ್ರಮ ಕೈಗೊಂಡಿದ್ದಾರೆ. ಭಾರತೀಯ ಚಿತ್ರರಂಗದ ಗಾಯಕಿ ಆಶಾ ಭೋಸ್ಲೆ ನಿನ್ನೆ ಹೃದಯಾಘಾತದಿಂದ ವಿಧಿವಶರಾಗಿದ್ದಾರೆ. 8 ದಶಕಗಳ ಕಾಲ ಚಿತ್ರರಂಗದಲ್ಲಿ ಸ್ವರ ಸಾಮ್ರಾಜ್ಯದಲ್ಲಿ ತಮ್ಮದೇ ಛಾಪನ್ನ ಮೂಡಿಸಿದ್ದ ಧ್ರುವತಾರೆ ಇಹಲೋಕ ತ್ಯಜಿಸಿದ್ದಾರೆ. ಆಶಾ ಭೋಸ್ಲೆ ನಿಧನಕ್ಕೆ ಪ್ರಧಾನಿ ಮೋದಿ ಸೇರಿ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಇವತ್ತು ಆಶಾ ಭೋಸ್ಲೆ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು, ಸಂಜೆ 4ಕ್ಕೆ ಮುಂಬೈನ ಶಿವಾಜಿ ಪಾರ್ಕ್ನಲ್ಲಿ ಆಶಾ ಭೋಸ್ಲೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಜಮ್ಮು ಮತ್ತು ಕಾಶ್ಮೀರದ ಹಿಮಾಲಯದಲ್ಲಿರೋ ಪವಿತ್ರ ಅಮರನಾಥ್ ಯಾತ್ರೆ ಜುಲೈ 3ರಿಂದ ಆರಂಭ ಆಗಲಿದೆ. ಆಗಸ್ಟ್ 28ರವರೆಗೆ ಒಟ್ಟು 57 ದಿನಗಳವರೆಗೆ ಬಿಗಿ ಭದ್ರತೆಯಲ್ಲಿ ಪವಿತ್ರ ಯಾತ್ರೆ ನಡೆಯಲಿದೆ. ಏಪ್ರಿಲ್ 15ರಿಂದ ನೋಂದಣಿ ಪ್ರಕ್ರಿಯೆ ಆರಂಭ ಆಗಲಿದೆ. ಸೌದಿ ಅರೇಬಿಯಾದಲ್ಲಿ ಏಕಾಏಕಿ ಪ್ರವಾಹ ಸಂಭವಿಸಿದೆ. ರಿಯಾದ್ ಪ್ರದೇಶದಲ್ಲಿನ ನದಿಯಲ್ಲಿ ದಿಢೀರಂತ ಭಾರೀ ಪ್ರಮಾಣದಲ್ಲಿ ನೀರು ನುಗ್ಗಿದೆ. ಇದರಿಂದಾಗಿ ಜನ ದಿಕ್ಕಾಪಾಲಾಗಿ ಓಡಿದ್ದಾರೆ. IPL 19ನೇ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ 7 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಲಕ್ನೋದ ಏಕಾನ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಲಕ್ನೋ ತಂಡ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 164 ರನ್ ಪೇರಿಸಿತ್ತು. ಈ ಗುರಿ ಬೆನ್ನತ್ತಿದ್ದ ಗುಜರಾತ್ ತಂಡ 18.4 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ ಗೆಲುವಿನ ನಗೆ ಬೀರಿದೆ. ಗುಜರಾತ್ ಪರ ಬಟ್ಲರ್ 60 ಹಾಗೂ ಗಿಲ್ 56 ರನ್ ಗಳಿಸುವ ಮೂಲಕ ಗೆಲುವಿಗೆ ಕಾರಣರಾಗಿದ್ದಾರೆ. ಇನ್ನು ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮುಂಬೈ ಇಂಡಿಯನ್ಸ್ ತಂಡವನ್ನು 18 ರನ್ಗಳಿಂದ ಸೋಲಿಸಿದೆ. ವಾಂಖೆಡೆಯಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ RCB 20 ಓವರ್ಗಳಲ್ಲಿ 4 ವಿಕೆಟ್ಗೆ 240 ರನ್ ಗಳಿಸಿತು. ಗುರಿ ಬೆನ್ನತ್ತಿದ ಮುಂಬೈ 5 ವಿಕೆಟ್ಗಳಿಗೆ 222 ರನ್ ಗಳಿಸಿ ಸೋತಿದೆ. ಆಡಿದ 4 ಪಂದ್ಯಗಳ ಪೈಕಿ RCB 3ರಲ್ಲಿ ಗೆದ್ದಿದ್ರೆ ಮುಂಬೈ 4 ಪಂದ್ಯಗಳ ಪೈಕಿ 1ರಲ್ಲಿ ಗೆದ್ದಿದೆ. IPL 19ನೇ ಆವೃತ್ತಿಯ 21ನೇ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ಪಂದ್ಯ ನಡೆಯಲಿದೆ. ಹೈದರಾಬಾದ್ ತಂಡ ಸರಣಿಯಲ್ಲಿ ಆಡಿರುವ 4 ಪಂದ್ಯಗಳಲ್ಲಿ 1ರಲ್ಲಿ ಗೆಲುವು ದಾಖಲಿಸಿದ್ದು 3 ಪಂದ್ಯಗಳಲ್ಲಿ ಸೋತಿದೆ. ಇನ್ನು ರಾಜಸ್ಥಾನ್ ತಂಡ ಸರಣಿಯಲ್ಲಿ ಆಡಿರೋ 4 ಪಂದ್ಯಗಳಲ್ಲೂ ಗೆಲುವು ದಾಖಲಿಸಿದ್ದು ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ.